ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಗ್ರೀನ್ ತಂದೂರಿ. ನಾನು ಯಾವಾಗ ಸಹ ರೆಡ್ ತಂದೂರಿ, ರೆಡ್ ಟಿಕ್ಕ ಎಲ್ಲ ಮಾಡ್ತಿದ್ದೇನೆ, ಹಾಕಿದ್ದೇನೆ ತುಂಬ ಸಲ. ಆದರೆ ಗ್ರೀನ್ ತಂದೂರಿ ನಾನು ಮಾಡಲಿಲ್ಲ, ಫಸ್ಟ್ ಟೈಮ್ ಮಾಡೋದು. ಇದು ಆ್ಯಕ್ಚುಲಿ ನನ್ನ ಡ್ಯಾಡಿ ಕೊಟ್ಟದ್ದೊಂದು ಆರ್ಡರ್ ಬೇರೆಯವರಿಗೆ ಕೊಡಲಿಕ್ಕೆ, ಸೊ ಅದಕ್ಕೋಸ್ಕರ ನಾನು ಮಾಡ್ತಿದ್ದೇನೆ. ಅದರ ಜೊತೆ ನಾನು ವಿಡಿಯೋ ಕೂಡ ಮಾಡ್ತೇನೆ ಅಂತ ಎನಿಸಿ ಮಾಡ್ತಾ ಇದ್ದೇನೆ. ಪ್ರಾಬ್ಲಮ್ ಎಂತ ಆದದಂದರೆ, ಇದು ಮಾಡಿದ ನಂತರ ಅವರಿಗೆ ಕೊಡಲಿಕ್ಕಿತ್ತು 2 o'clockಗೆ. ನಂದು 1:30, 1:15, 1:30 ಒಳಗೆ ಆಗಿತ್ತು. ಅವರಿಗೆ ಕಾಲ್ ಮಾಡೋದು ಅವ್ರು ಹೋಗಿ ಆಗಿತ್ತು. ಸೊ ನಮ್ಮ ಚಾನ್ಸ್ ಆಯ್ತು, ಅದು ನಾವೇ ತಿಂದ್ವಿ ಮತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿ ಬರ್ತದೆ ಇದು. ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋ ಎಂಡ್ ತನಕ ನೋಡಿ, ಫಾಸ್ಟ್ ಫಾರ್ವರ್ಡ್ ಎಲ್ಲ ಮಾಡಬೇಡಿ, ಕರೆಕ್ಟಾಗಿ ಒಮ್ಮೆ ವಿಡಿಯೋನ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಸ್ಪೆಷಲ್ ಆಗಿ ಗ್ರೀನ್ ತಂದೂರಿ ಮಾಡ್ತಿದ್ದೇನೆ. ಇದನ್ನು ಟ್ರೈ ಮಾಡಿ. ನಿಮಗೆ ಲೆಗ್ ಪೀಸೇ ಬೇಕು ಅಂತ ಏನಿಲ್ಲ, ನೀವು ಕಬಾಬ್ ಪೀಸ್ ಕೂಡ ತೆಕ್ಕೊಳ್ಬಹುದು, ಚಿಕ್ಕ ಚಿಕ್ಕ ಪೀಸ್ ಕೂಡ ತೆಕ್ಕೊಂಡು ಇದನ್ನು ಮಾಡಬಹುದು. ಮೊದಲಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡುವ. ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲೀಸ್ ಮತ್ತು ಪುದೀನ, ಇದು ಮೂರನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ನಂತರ 1 ಕಪ್ಪಷ್ಟು ಮೊಸರು, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, 1 ಲೆಮನ್ ಜ್ಯೂಸ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಕಸೂರಿ ಮೇಥಿ, ಮತ್ತು 1 ಟೀ ಸ್ಪೂನ್ ಚಾಟ್ ಮಸಾಲ, 1 ಟೀ ಸ್ಪೂನ್ ಗರಂ ಮಸಾಲ ಮತ್ತು ಚಿಕನ್ ಮಸಾಲ 1 ಟೀ ಸ್ಪೂನ್. ಈಗ ಫಸ್ಟಿಗೆ ಈ ಗ್ರೀನ್ಸ್ ಎಲ್ಲವನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಕೊತ್ತಂಬರಿ, ಗ್ರೀನ್ ಚಿಲ್ಲೀಸ್ ಮತ್ತು ಪುದೀನ. ಇಲ್ಲಿ ನೋಡಿ, ನಾನು ಲೆಗ್ ಪೀಸ್ ತಗೊಂಡಿದ್ದೇನೆ, ಇದಕ್ಕೆ ಕಟ್ ಕೂಡ ಹಾಕಿದ್ದೇನೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ತೋರಿಸಿದ್ದು ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಇಡಬೇಕು. ನಾವು ಗ್ರೈಂಡ್ ಮಾಡಿದ್ದು ಮತ್ತೆ ಎಂತೆಲ್ಲ ತೋರಿಸಿದ್ದೇನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 5 ಟೀ ಸ್ಪೂನ್ ಅಷ್ಟು ಮಸ್ಟರ್ಡ್ ಆಯಿಲ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದನ್ನೊಂದು ಅರ್ಧ ಗಂಟೆ ಅಟ್ಲೀಸ್ಟ್ ಇಡಬೇಕು. ನಂತರ ಒಂದು ಬಾಣಲೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ, ಒಂದು ದೊಡ್ಡ ಪೀಸ್ ಬಟರ್ ಅನ್ನು ಹಾಕಿ, ಈ ಚಿಕನ್ ಅನ್ನು ನಾವು ಫ್ರೈ ಮಾಡುವ. ಈಗ 2 ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾವು ಇದನ್ನು ಸ್ವಲ್ಪ ಟರ್ನ್ ಮಾಡುವ. ಒಂದು ಸೈಡ್ ಆಲ್ಮೋಸ್ಟ್ ಆಗಿದೆ. ಇದು ಸ್ಲೋ ಫ್ಲೇಮಲ್ಲಿ ಇಡಬೇಕು, ಯಾಕೆಂದರೆ ಇಲ್ಲದಿದ್ದರೆ ಒಳಗೆ ತನಕ ಅದು ಬೇಯುವುದಿಲ್ಲ. ಅದಕ್ಕೋಸ್ಕರ ಸ್ಲೋ ಫ್ಲೇಮಲ್ಲಿ ಇಟ್ಟು ಅಥವಾ ಕವರ್ ಮಾಡಿ ಇಟ್ಟರೆ ಒಳ್ಳೆ ಬೇಯ್ತದೆ. ಆದರೆ ಈಗ 2 ಸೈಡ್ ಫ್ರೈ ಆದ ನಂತರ ನಾವು ಇದಕ್ಕೆ ಒಂದು ಚಾಕೋಲಿದು ಫ್ಲೇಮನ್ನು ಕೊಡುವ. ಅದು ಯಾವಾಗ ಸಹ ಹೇಳ್ತೇನಲ್ಲ, ಚಾಕೋಲನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಕವರ್ ಮಾಡಿ ಇಡೀರಿ. ಇದರಲ್ಲಿ ನಮಗೆ ತಂದೂರಿದು ಫ್ಲೇವರ್ ಬರ್ತದೆ ಹೀಗೆ ಮಾಡುತ್ತೇವೆ. ಮತ್ತೆ ಸ್ವಲ್ಪ ಇವನ್ ನಾವು ಫ್ಲೇಮಲ್ಲಿ ಸ್ವಲ್ಪ ಬರ್ನ್ ಮಾಡುವ. ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡಿ, ಒಂದು 3 ಸೆಕೆಂಡ್ಸ್ ಆರ್ 15 ಸೆಕೆಂಡ್ಸ್ ಸಾಕು, ಅಷ್ಟು ಸಾಕು. ಯಾಕಂದರೆ ಆಲ್ರೆಡಿ ಅದಕ್ಕೆ ಫ್ಲೇವರ್ ಬಂದಿರ್ತದೆ. ಸೊ ಇದು ಕೊಡೋದ್ರಿಂದ ಸ್ವಲ್ಪ ಜಾಸ್ತಿ ಫ್ಲೇವರ್ ಸಿಗ್ತದೆ. ನಮ್ಮ ಗ್ರೀನ್ ತಂದೂರಿ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಈಸಿ ಉಂಟು ಮಾಡಲಿಕ್ಕೆ. ಟ್ರೈ ಮಾಡಿ ನೋಡಿ. ಚಿಕ್ಕ ಚಿಕ್ಕ ಪೀಸ್ ಕೂಡ ನೀವು ತೆಕ್ಕೊಳ್ಬಹುದು, ಇದಕ್ಕೆ ಪ್ರಾಬ್ಲಮ್ ಇಲ್ಲ. ಇದು ದೊಡ್ಡ ಪೀಸೇ ತೆಕ್ಕೊಳ್ಬೇಕು ಅಂತ ಏನಿಲ್ಲ. ಟ್ರೈ ಮಾಡಿ ನೋಡಿ, ಇದನ್ನು ಒಳ್ಳೆ ಟೇಸ್ಟಿಯಾಗಿ ಆಗ್ತದೆ.
ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ತುಂಬ ತುಂಬ ಟೇಸ್ಟಿಯಾಗಿ ಬರ್ತದೆ. ಈಸಿ ಉಂಟಲ್ಲ, ಹಾಗೇನು ತುಂಬ ಕಷ್ಟ ಏನಿಲ್ಲ. ಸೊ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.